ಕೈಗಾರಿಕಾ ಪ್ರದೇಶಕ್ಕೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯದರೂರು ಗ್ರಾಮದ ಬಳಿ 1270 ಎಕರೆ ಜಮೀನಿಗೆ ಸರ್ಕಾರ ಈಗಾಗಲೇ ಅನುಮೋದನೆ ನೀಡಿರುವ ಸ್ಥಳದಲ್ಲಿ ಯಾವುದೇ ಜಮೀನು ರಿಜಿಸ್ಟರ್ ಮಾಡದಂತೆ ಹಾಗೂ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಆ ಜಮೀನಿನ ಪ್ರಕ್ರಿಯೆ ಸಂಪೂರ್ಣ ತಡೆಹಿಡಿದು ಕೈಗಾರಿಕಾ ಪ್ರದೇಶಕ್ಕೆ ಮೀಸಲಿಟ್ಟ ಜಾಗವೆಂದು ಸರ್ಕಾರದಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಸೂಚನೆ ಬಂದಿದೆಯೆಂದು ಆರೋಪಿಸಿ ರೈತರು ಪಟ್ಟಣದ ವೆಂಕಟೇಗೌಡ ಕಲ್ಯಾಣ ಮಂಟಪದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ನಾವು ಯಾವುದೇ ಕಾರಣಕ್ಕೂ ಕೈಗಾರಿಕಾ ಪ್ರದೇಶಕ್ಕೆ ಬಿಟ್ಟುಕೊಡೋದಿಲ್ಲ. ನಮಗಿರುವಂತಹ ಜಮೀನುಗಳಲ್ಲಿ ವ್ಯವಸಾಯ ಮಾಡಿಕೊಂಡು ಕುಟುಂಬ ನಿರ್ವಹಣೆ ಮಾಡುತ್ತಿದ್ದೇವೆ. ನಮಗಿರುವಂತಹ ಅಲ್ಪ ಸ್ವಲ್ಪ ಜಮೀನುಗಳಲ್ಲಿ ಮನೆಗಳನ್ನು ಸಹ ಕಟ್ಟಿಕೊಂಡಿದ್ದೇವೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ನಮಗೆ ತೊಂದರೆ ಮಾಡಬೇಡಿ, ನಮ್ಮನ್ನ ಬೀದಿಗೆ ತರುವ ಕೆಲಸವನ್ನ ಮಾಡಬೇಡಿ. ಒಂದು ವೇಳೆ ಕೈಗಾರಿಕಾ ಪ್ರದೇಶ ಬೇಕೇ ಬೇಕು ಅಂದ್ರೆ ರೈಲ್ವೆ ಕೋಚ್ ಫ್ಯಾಕ್ಟರಿ ಎಂದು ಮೀಸಲಿಟ್ಟಿದ್ದಂತಹ ಜಾಗದಲ್ಲಿ ರೈಲ್ವೆ ಕೋಚ್ ಫ್ಯಾಕ್ಟರಿ ಬರದೆ ನಿಂತು ಹೋದಂತಹ ಜಾಗದಲ್ಲಿ ಕೈಗಾರಿಕಾ ಪ್ರದೇಶವನ್ನು ಮಾಡಬಹುದು. ರೈತರಿಗೆ ತೊಂದರೆ ಮಾಡುವಂತಹ ಕೆಲಸಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಒಂದು ವೇಳೆ ಅದೇ ರೀತಿ ಏನಾದರೂ ಮಾಡಲು ಮುಂದಾದರೆ ಹೋರಾಟದ ಎಚ್ಚರಿಕೆಯನ್ನು ಸಹ ನೀಡಿದರು. 24ಕ್ಕೆ ಒಂದು ನೋಟಿಫಿಕೇಶನ್ ಆಗುತ್ತೆ, ಗೌರ್ಮೆಂಟ್ ನೋಟಿಫಿಕೇಶನ್. ಇಲ್ಲಿ ಬರೀ ಎದುರು ಸಂಬಂಧಪಟ್ಟಂಥ ಸರ್ವೆ ನಂಬರ್ಸಲ್ಲಿ 1270 ಎಕರೆ ಇದನ್ನು ಕೈಗಾರಿಕಾ ಅಭಿವೃದ್ಧಿಗೆ ಮೀಸಲು ಮಾಡೋದಕ್ಕೆ ಪ್ರಸ್ತಾವನೆ ಸರ್ಕಾರ ಈಗಾಗಲೇ ಕಳಿಸಿದೆ. ಅದನ್ನು ಅನುಮೋದನೆ ಸಿಕ್ಕಿದೆ ಅಂತ ಒಂದು ನೋಟಿಫಿಕೇಶನ್ ಬರ್ತದೆ. ಅಲ್ಲಿಂದ ಆಚೆ 11/6/24ಕ್ಕೆ ಒಂದು ಸಬ್ ರಿಜಿಸ್ಟ್ರಿಗೆ ಒಂದು ಇಂಟಿಮೇಷನ್ ಬರುತ್ತೆ. ನೀವು ಇದನ್ನು ಯಾವುದು ನೋಂದಣಿ ಮಾಡಬಾರ್ದು ಅಥವಾ ಯಾವುದೇ ಕ್ರಯ ರಿಜಿಸ್ಟರು ಭೋಗ್ಯ ಅದನ್ನು ಬದಲಿಂದ ಅದನ್ನು ಯಾವುದು ಕೂಡ ಸರ್ವೆ ನಂಬರ್ಸಲ್ಲಿ ಮಾಡಬಾರ್ದು ಅಂತೇಳಿ ಅವ್ರಿಗೊಂದು ಇಂಟಿಮೇಷನ್ ಬಂದಿದೆ. ನಾನು ನೋಡಿದೆ. ಆಮೇಲೆ ಸಬ್ ರಿಜಿಸ್ಟ್ರು ಅದನ್ನು ಸ್ಟಾಪ್ ಮಾಡಿದೆ. ಈಗಾಗಲೇ ಸ್ಟಾಪ್ ಮಾಡಿ ರೈತರು ಯಾರೇ ಹೋದರೂ ಕೂಡ ಅದೇ ಅವರಿಗೆ ಸ್ಪಂದಿಸಿಲ್ಲ, ಯಾವುದೇ ರಿಜಿಸ್ಟ್ರೇಷನ್ಗೆ ಅವಕಾಶ ಕೊಟ್ಟಿಲ್ಲ. ಇಷ್ಟಾದರೂ ಕೂಡ ರೈತರಿಗೆ ಯಾವುದೇ ವಿಷಯ ಇಲ್ಲಿರ್ತಕ್ಕಂಥ ಪ್ರೆಸಿಡೆಂಟ್ MLA ಅವರು ಅಥವಾ ಪೂರ್ವಭಾವಿ ಸಭೆ ಕರೆದು ನಿಮ್ಮ ಜಾಗನ ನಾವು ತಗೊಳ್ತಾ ಇದ್ದೇವೆ, ಸರ್ಕಾರ ಇದನ್ನು ಯೋಚನೆ ಮಾಡಿದೆ, ಇದು ಕೈಗಾರಿಕಾ ಉದ್ದೇಶಕ್ಕಾಗಿ 1200 ಎಕರೆ ತಗೊಳ್ಳೋಕ್ಕೆ ಮುಂದಾಗಿದ್ದಾರೆ, ಇದು ನಿಮ್ಮ ಅಭಿಪ್ರಾಯ ಏನು ಅಂತ ಮೊದಲು ಯಾರು ಎಲ್ಲಿ MLA ಅವರು ಕೇಳಿಲ್ಲ, ಎಲ್ಲಿ ಕೂಡ ಒಂದು ಸಭೆಯನ್ನು ಕೂಡ ಕರೆದಿಲ್ಲ. ಏಕಾಏಕಿಯಾಗಿ ಇಲ್ಲೋ ಈ ಕಡೆ ಮುಳಬಾಗಲ್ ರೋಡಲ್ಲಿ ಒಂದು 2000 ಎಕರೆ, ಆ ಕಡೆ ಒಂದು 2000 ಎಕರೆ ಏನೋ ಇಂಡಸ್ಟ್ರಿ ಬರ್ತಾ ಇದೆ ಅನ್ನೋದನ್ನು ಅಲ್ಲಲ್ಲಿ ಅವ್ರಿಗೆ ಕೇಳ್ಕೊಂಡಿದ್ದಾರೆ ಬಿಟ್ಟರೆ ರೈತರ ಅಭಿಪ್ರಾಯ ತಗೊಂಡಿಲ್ಲ. ಅದು ನಮ್ಮೆಲ್ಲರ ಗಮನಕ್ಕೆ ಬಂದಾದ್ಮೇಲೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಯಾವಾಗ ಅದು ನಿಂತೋಯ್ತು, ಆಮೇಲೆ ನಾವು ಕೂತ್ಕೊಂಡು ಕೆಲವು ರೈತರೆಲ್ಲ ಚರ್ಚೆ ಮಾಡಿದ್ವಿ. ಸೊ ಇದರಿಂದ ಅನಾನುಕೂಲ ಎಷ್ಟು ಅನುಕೂಲ ಎಷ್ಟು ಅಂತ. ಈಗಾಗಲೇ ಬೇರೆ ಇಂಡಸ್ಟ್ರಿಗಳಾಗಿರೋ ಕಡೆ ಅಲ್ಲೇನಾಗಿದೆ ಅಂತ ಎಲ್ಲ ತಿಳ್ಕೊಂಡಾದ್ಮೇಲೆ ಅದು ಸರ್ಕಾರದ ಒಂದು ವತಿಯಿಂದ ಬರ್ತಕ್ಕಂಥ ಕಾರ್ಖಾನೆ ಅಲ್ಲ, ಇಂಡಸ್ಟ್ರಿ ಅಲ್ಲ. ಪ್ರೈವೇಟ್ನವ್ರಿಗೆ ಇವರು ರೈತರಿಂದ ಜಮೀನು ತೆಗೆದು ಲೇಔಟ್ ಮಾಡಿ, ಲೇಔಟನ್ನು ಯಾರಾದರೂ ಬರೋಂಥ ಮಾರವಾಡಿಗಳಿಗೆ ಅಥವಾ ಬೇರೆ ಬೇರೆ ಹೊರಗಡೆವರೆಗೆ ಯಾರಾದ್ರೂ ಏನಾದರೂ ಅವ್ರು ಇದಕ್ಕೆ ಇಂಡಸ್ಟ್ರಿ ನಡೆಸ್ಕೊಳ್ಳೋದಕ್ಕೆ ಅವ್ರಿಗೆ ಜಮೀನು ಮಾರುವಂಥ ಒಂದು ಪದ್ಧತಿ ಅದು. ಸೊ ಅವ್ರ ಹತ್ರ ರೈತರ ಹತ್ರ ಈಗೇನು ಈ ವ್ಯಾಲ್ಯೂ ಇದೆ ಆ ವ್ಯಾಲ್ಯೂನ ಈಗ ತಗೊಳ್ಳೋದು, ಮತ್ತೆ ಅದಕ್ಕೆ 4ರಷ್ಟು 10ರಷ್ಟು ವ್ಯಾಲ್ಯೂಗೆ ಮತ್ತೆ ಡೆವಲಪ್ಮೆಂಟ್ ಮಾಡಿ ಬೇರೆಯವ್ರಿಗೆ ಮಾರಿ ಅವ್ರು ತಂದು ಇಲ್ಲಿ ಮಾಡುವಂಥ ಕೆಲಸಕ್ಕೆ ಇವ್ರು ಕೈ ಹಾಕಿದ್ರು. ಆದ್ರೂ ರೈತರಿಗೆ ಎಲ್ಲಿ ಕೂಡ ವಿಷಯ ಮುಟ್ಟಿಸಿಲ್ಲ. ರೈತರೆಲ್ಲ ಸೇರಿ ಚರ್ಚೆ ಮಾಡಿದಾಗ ಏನಾಗ್ತದೆ ಅಂತಂದರೆ, ರೈತರು ಇಲ್ಲ 1/2 ಎಕರೆ ಇದೆ, 3/4 ಎಕರೆ ಇದೆ, 1 ಎಕರೆ ಇದೆ, 4 ಎಕರೆ ಇದೆ, 5 ಎಕರೆ ಇದೆ, ಇಂಥವ್ರಿಗೆ ಭಾಳ ಕಷ್ಟ ಆಗ್ತದೆ. ನಾವು ಅದನ್ನು 100 ವರ್ಷಗಳಿಂದ ಇಲ್ಲಿ ಜೀವನ ಮಾಡ್ಕೊಂಡು ಬಂದಿದ್ದೀವಿ. ಸೊ ನಾವು ಇದನ್ನು ಬಿಟ್ಟರೆ ನಮ್ಮ ಊರನ್ನು ಕೂಡ ಅರ್ಧ ಸೇರಿಸ್ಬಿಟ್ಟಿದ್ದಾರೆ. ನಾವು ಎಲ್ಲಿಗೆ ಹೋಗಬೇಕು, ನಮಗೆ ಬೇರೆ ಆಸ್ತಿ ಏನೇ ಇಲ್ವಲ್ಲ, ನಾವು ಊರೇ ಬಿಡಬೇಕಾಗುತ್ತಲ್ಲ ಅನ್ನೋದು ಒಂದು ಪ್ರಶ್ನೆ ಆಯಿತು. ಸೊ ಅದಕ್ಕೆ ನಾವೊಂದು ಪೂರ್ವಭಾವಿ ಸಭೆ ಕರೆದು ಏನಪ್ಪ ನಿಮ್ಮ ಅಭಿಪ್ರಾಯ ಏನು ಅಂತಂದರೆ, ಬೇಡ ಅಂತ ಭಾಳಷ್ಟು ಜನ ನಮಗೆಲ್ಲ ಅಲ್ಲಿ ಬೇಡ ಯಾವುದೇ ಕಾರಣಕ್ಕೆ ಕೊಡೋ ಬೇಡ ಸರ್, ಅವ್ರು ಕೊಟ್ಟಿದ್ದು ದುಡ್ಡು ಇವತ್ತು ಇರ್ತದೆ, ಅಥವಾ ಅವರು ಇಲ್ಲಿನ ಮಾಹಿತಿ ತಿಳ್ಕೊಂಡ್ರೆ ಡಿಪಾರ್ಟ್ಮೆಂಟ್ ಮಾಹಿತಿ ತಗೊಂಡ್ರೆ ಏನು ಅಲ್ಲಿ ಕೊಡ್ತಾರೆ 20 ಲಕ್ಷ 30 ಲಕ್ಷ 40 ಲಕ್ಷ ಒನ್ ಟೈಮ್ ಕೊಡೋದಲ್ಲ. ಸೊ ಏನು ಅವ್ರ ಹತ್ರ ಒಂದು 5-10 ಲಕ್ಷ ಅವ್ರ ಅಡ್ವಾನ್ಸಲ್ಲಿ ತಗೊಂಡು ಇವ್ರ ಹತ್ರ ಸಿಗ್ನೇಚರ್ಸಲ್ಲಿ ತಗೊಂಡ್ಬಿಟ್ಟು ಎಲ್ಲ ತಗೊಂಡ್ಬಿಟ್ಟು ಅಲ್ಲಿ ಪಾಣಿಗೆ ಡಿಲೀಟ್ ಮಾಡಿಬಿಡ್ತಾರೆ. ಈ ಹೋಲ್ಡಿಂಗ್ ಏನು ಇರೋದಿಲ್ಲ, ಇದರಲ್ಲಿ ರೆವಿನ್ಯೂ ಹೋಲ್ಡಿಂಗ್ ರೈತರದ್ದು ಏನು ಇರೋದಿಲ್ಲ. ಆಮೇಲೆ ಎಲ್ಲಿ ಇವರು ಕೂಡ ಅದನ್ನು ಅಡ ಇಡೋಕ್ಕಾಗೋದಿಲ್ಲ, ಅದನ್ನು ಬೋಗಿ ಇಡೋಕ್ಕಾಗೋದಿಲ್ಲ, ಒಂದು ಲೋನ್ ತಗೊಳ್ಳೋಕ್ಕಾಗೋದಿಲ್ಲ, ಯಾವುದಕ್ಕೂ ಅವರಿಗೆ ಪಾಣಿ ಸಿಗೋದಿಲ್ಲ. ಸರ್ಕಾರ ಏನು ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಅಂತ ಬರ್ತಾ ಇರ್ತದೆ. ಅನಂತರ 5 ವರ್ಷ 6 ವರ್ಷ ಡೆವಲಪ್ಮೆಂಟ್ ಮಾಡಿ ಅವರಿಗೆ ಸ್ವಲ್ಪ ದುಡ್ಡು ಇವ್ರು ಕೊಡೋದು. ಏನು ಫಸ್ಟ್ ಒಂದು 5-10 ಲಕ್ಷ ಕೊಡ್ತಾರೆ, ಅದೊಂದು ವರ್ಷದಲ್ಲಿ ಇವ್ರು ಖರ್ಚು ಮಾಡೋಕ್ಕಿರ್ತಾನೆ.
ಇನ್ನೊಂದು ವರ್ಷದಲ್ಲಿ ಹೋಗಿ ಅಲ್ಲಿ ಬಿಲ್ ಕೇಳೋಕೆ ಹೋದ್ರೆ ಅಲ್ಲಿ ಕೂತಿರೋರು ಎಲ್ಲಾನು ಕೂಡ ಕಮಿಷನ್ ಏಜೆಂಟ್ಗಳು. ಅವ್ರಿಗೆ ಯಾರು ತಗೊಂಡೋಗಿ ದುಡ್ಡು ಕೊಟ್ರೆ ಇಲ್ಲೊಬ್ಬ ಏಜೆಂಟ್ ರೆಡಿ ಮಾಡ್ಕೊಂಡು ಆ ಏಜೆಂಟ್ ಮುಖಾಂತರ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಯಾರು 20% ಕೊಟ್ರೆ ಅವ್ರ ಬಿಲ್ ಮತ್ತೆ ರೆಡಿ ಆಗೋದು. ಆಗ್ಲೂ ಕೂಡ ಪಾರ್ಟ್ ಪೇಮೆಂಟ್ ಕೊಡೋದು, ಪೂರ್ತಿ ಪೇಮೆಂಟ್ ಕೊಡೋದಿಲ್ಲ ಅವರು. ಅದನ್ನ ತಂದು ಒಂದು 6 ತಿಂಗಳು ಖರ್ಚಾದ್ಮೇಲೆ ಮತ್ತೆ ಕಮಿಷನ್ ಇನ್ನೊಬ್ಬನ ಹಿಡ್ಕೊಂಡು ಮತ್ತೆ ಅವ್ನಿಗೆ ಏನಾದ್ರು ಕಮಿಷನ್ ಕೊಟ್ಟು ಮತ್ತೆ ಕರ್ಕೊಂಡು ಹೋಗ್ಬೇಕು. ಅವನ್ ಅದೇ ದಂಧ. ಈ ಕಮಿಷನ್ ಒಪ್ಪಂದ ಇಲ್ಲಿ ಯಾರು ಮಾಡ್ಕೊಳ್ತಾನೆ ಅವನ್ ಅದೇ ಒಪ್ಪಂದ ದಂಧ. ಅಲ್ಲಿ ಹೋಗ್ಬಿಟ್ಟು 16 ಜನ ಕರ್ಕೊಂಡು ಹೋಗೋದು, ಬಿಲ್ ಮಾಡಿಸೋದು, ಅಲ್ಲಿ ಅವ್ರಿಗೆ ಹೇಳೋದು ಇಷ್ಟು ತಗೊಳ್ಳಿ ಅಂತ. ಈ ದಂಧೆನಲ್ಲಿ ರೈತರು ಸರ್ವನಾಶ ಆಗೋದು ಖಚಿತ ಅಂತ ಮಾಹಿತಿ ಸಿಕ್ಕಾದ್ಮೇಲೆ ಎಲ್ಲಾ ರೈತರು ಹೋಗ್ಬಿಡಿ ಇದನ್ನ ಕೊಡೋದು ಬೇಡ. ಅವ್ರಿಗೆ ಏನು ಈಗ ಕೊಡ್ತಾರೆ ವ್ಯಾಲ್ಯೂ, ಅದು 2x ವ್ಯಾಲ್ಯೂ ಇವತ್ತೇ ಮಾರ್ಕೆಟ್ ವ್ಯಾಲ್ಯೂ ಇದೆ ಅಲ್ಲಿ. ಬೇಕಾದ್ರೆ ನಾವು ಮಾರ್ಬೇಕಂತಂದ್ರೆ ನಾವು ಇವತ್ತೇ ಮಾರ್ಕೊಂಡ್ರೆ ನಮ್ಗೆ ದುಡ್ಡು ಸಿಗ್ತದೆ, ಒನ್ ಟೈಮ್ ದುಡ್ಡು ಸಿಗ್ತದೆ. ನಾವೇನೋ ಆಲ್ಟರ್ನೇಟಿವ್ ಬೇರೆ ಮಾಡ್ಕೋಬಹುದು. ಇಲ್ಲ ಬೇಡ 2 ಎಕರೆ ಇದೆ ಅಂತಾನೆ ನಮ್ಮ ಮನೇಲಿ ಮದುವೆನೋ ಮುಂದಿನೋ ಇನ್ನೂ ಏನೋ ಇದೆ, ಅರ್ಧ ಎಕರೆ ಮಾಡ್ಕೊಳ್ತೀವಿ, 1.5 ಎಕರೆ ನಮಗೆ ಹೋಲ್ಡಿಂಗ್ ಇರ್ತದೆ, ನಾವು ಇಲ್ಲಿ ನೆಲೆ ಊರಿದ್ದೀವಿ, ನಮ್ಗೆ ಇದು ಕೊಡೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬಹಳಷ್ಟು ಜನ ರೈತರು ಬಂದಿದ್ದಾರೆ.